ರಾಮನಿಂದ ಬೇರ್ಪಡಿಸಲು ಮೊಘಲರ ಯತ್ನ, ಮೈತುಂಬ ಅಚ್ಚೆ ಹಾಕಿಸಿಕೊಂಡ ಹಳ್ಳಿಗರು. ಮುಖದ ಮೇಲೆ ರಾಮನ ಅಚ್ಚೆ ಹಾಕಿಸಿಕೊಂಡ್ರೆ ಏನಾಗುತ್ತೆ? ಸ್ನೇಹಿತರೆ, ಸದ್ಯ ಎಲ್ಲಿ ನೋಡಿದ್ರೂ ರಾಮ ಜಪವೇ ಕೇಳ್ತಿದೆ. ಅದರಲ್ಲಿಯೂ ಈಗಂತೂ ರಾಮ ಮಂದಿರದ ವಿಚಾರ ಮುನ್ನೆಲೆಗೆ ಬಂದಾಗಿನಿಂದಲೂ ಒಂದಿಲ್ಲೊಂದು ವಿಚಾರಗಳು ಮುನ್ನೆಲೆಗೆ ಬರುತ್ತಿವೆ. ಹೀಗಿರುವಾಗಲೇ ಮತ್ತೊಂದು ವಿಚಾರ ದೇಶದೆಲ್ಲೆಡೆ ಹೆಚ್ಚು ಚರ್ಚೆಯಾಗ್ತಿದೆ. ಅದುವೇ ರಾಮನಾಮಿ ಬುಡಕಟ್ಟಿನ ರೋಚಕ ಇತಿಹಾಸ. ಹಾಗಾದ್ರೆ ಏನಿದು ರಾಮನಾಮಿ ಬುಡಕಟ್ಟಿನ ವಿಶೇಷ? ಮೈತುಂಬ ಯಾಕೆ ರಾಮನಾಮ ಅಚ್ಚೆ ಹಾಕಿಸ್ಕೊಳ್ತಾರೆ? ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ನಾವು ಮಾಡ್ತೀವಿ. ಸ್ನೇಹಿತರೆ, ಇತ್ತೀಚೆಗೆ ಸೆಲೆಬ್ರಿಟಿಗಳು ಇಲ್ಲ ಪ್ರೀತಿಸಿದವರು ಇಲ್ಲ ತಮ್ಮದೇ ಹೆಸರುಗಳನ್ನು ಅಚ್ಚೆ ಹಾಕಿಸ್ಕೊಳ್ಳೋದು ಒಂದು ರೀತಿ ಟ್ರೆಂಡ್ ಆಗಿದೆ. ಆದರೆ ನಿಮಗೊಂದು ವಿಚಾರ ಗೊತ್ತಿರಲಿ, ಈ ಅಚ್ಚೆ ಅನ್ನೋದು ನಿನ್ನೆ ಮೊನ್ನೆಯದ್ದಲ್ಲ. ಹಲವು ದಶಕಗಳ ಹಿಂದೆಯೇ ಇಂತಹದ್ದೊಂದು ಪದ್ಧತಿ ಇತ್ತು. ಅದರಲ್ಲಿಯೂ ದೇವರ ಹೆಸರನ್ನ ಮೈತುಂಬ ಅಚ್ಚೆ ಹಾಕಿಸಿಕೊಳ್ಳುತ್ತಿದ್ದವರು ಇದ್ರು ಅಂದ್ರೆ ನಂಬ್ತೀರಾ? ಖಂಡಿತ ನಂಬಲೇಬೇಕು. ಯಾಕಂದ್ರೆ ಇವತ್ತಿನ ಸ್ಟೋರಿಯೇ ಅಂತಹದ್ದು. ಹೌದು ಸ್ನೇಹಿತರೆ, ಛತ್ತೀಸ್ಗಢದಾದ್ಯಂತ ಹರಡಿರುವ ಬುಡಕಟ್ಟು ಹಾಗೂ ಬಿಹಾರದ ಕೆಲ ಕಡೆ ಇರುವಂತಹ ಜನಾಂಗ ಏನಿದೆ, ಅವರು ಇಂತಹ ಅಚ್ಚೆಯನ್ನ ಹಾಕಿಸ್ಕೊಳ್ತಾರೆ. ಇವರನ್ನ ರಾಮನಾಮಿ ಸಮಾಜ ಅಂತಾನೆ ಕರೆಯಲಾಗುತ್ತೆ. ಅಂದ್ರೆ ಇವರು ಸಂಪೂರ್ಣವಾಗಿ ಮುಖದ ಮೇಲೆ ಅಚ್ಚೆಯನ್ನ ಹಾಕಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಈ ಸಮುದಾಯದಲ್ಲಿ ಆಚರಣೆ ಪ್ರಾರಂಭದ ಹಿಂದೆ ಕೆಲವು ಸಿದ್ಧಾಂತಗಳಿವೆ. ಆದರೆ ಎಲ್ಲರೂ ಒಂದು ವಿಚಾರವನ್ನ ಎತ್ತಿ ತೋರಿಸಿದ್ದಾರೆ. ಅದುವೇ ಭಗವಾನ್ ರಾಮನ ಮೇಲೆ ಇರುವಂತಹ ಪ್ರೀತಿ ಮತ್ತು ನಿಷ್ಠೆ. ಸ್ನೇಹಿತರೆ, ನಾವು ಮೊದಲಿಗೆ ಒಂದು ವರದಿಯ ಪ್ರಕಾರ ನೋಡೋದಾದ್ರೆ, ಈ ರಾಮನಾಮಿ ಜನರೊಂದಿಗೆ ನಿಕಟವಾಗಿ ಕೆಲಸ ಮಾಡಿದ ರಾಮಜನ್ ತೀರ್ಥ ಟ್ರಸ್ಟ್ ಏನಿದೆ, ಅದರ ಸದಸ್ಯ ಕಾಮೇಶ್ವರ್ ಚೌಪಾಲ್ ಹೇಳುವ ಪ್ರಕಾರ, ಮೊಘಲರ ಆಳ್ವಿಕೆ ಏನಿರುತ್ತೆ ಆ ಸಮಯದಲ್ಲಿ ಹಿಂದೂಗಳನ್ನ ರಾಮನಿಂದ ಬೇರ್ಪಡಿಸಲು ಒಂದು ಪ್ರಯತ್ನವನ್ನ ಮಾಡಲಾಗುತ್ತೆ. ಅಂತಹ ಸಮಯದಲ್ಲಿ ಈ ಹಿಂದೂಗಳೇನಿದ್ರು ರಾಮನಿಂದ ನಮ್ಮನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ ಎನ್ನುವಂತಹ ಕಾರಣಕ್ಕೆ ತಮ್ಮ ಮೈ ತುಂಬ ಅಚ್ಚೆಯನ್ನ ಹಾಕಿಸಿಕೊಂಡ್ರು ಎನ್ನುವಂತಹದ್ದು ಒಂದು ಮಾಹಿತಿ. ಆದರೆ ಮತ್ತೊಂದು ವರದಿಯ ಪ್ರಕಾರ ರಾಮನೊಂದಿಗೆ ದೇಹವನ್ನ ಅಚ್ಚೆ ಹಾಕಿಸಿಕೊಳ್ಳೋದು ಇಲ್ಲಿನ ಸ್ಥಳೀಯ ಕಥೆ ಹೇಳುತ್ತೆ. ಏನಂದ್ರೆ, ಕೆಳ ಜಾತಿಯ ಒಬ್ಬ ವ್ಯಕ್ತಿ ಇರ್ತಾನೆ, ಪಾಲುಗಾರ ಅಂತ. ಆತ ಪರಶುರಾಮ ಭಾರದ್ವಾಜ್ ಎನ್ನುವಂಥವರು. ಅವರು ಕುಷ್ಠರೋಗಕ್ಕೆ ಒಳಗಾಗಿರ್ತಾರೆ, ಸಮಾಜದಿಂದ ಕಳಂಕಕ್ಕೆ ಒಳಗಾಗಿರ್ತಾರೆ. ಆತನನ್ನು ಯಾರು ಮಾತನಾಡಿಸಲ್ಲ. ಕೊನೆಗೆ ಜೀವವನ್ನು ತೆಗೆದುಕೊಳ್ಬೇಕು ಅಥವಾ ಪ್ರಾಣ ತ್ಯಜಿಸಬೇಕು ಎನ್ನುವಂತಹ ಹಂತಕ್ಕೆ ಬಂದಿರ್ತಾನೆ. ಇಂತಹ ಸಮಯದಲ್ಲಿ ಒಬ್ಬ ಋಷಿಯನ್ನು ಕಂಡು ಸಲಹೆ ಕೇಳಿದಾಗ ಅವರು ಆಶೀರ್ವದಿಸಿ ರಾಮಾಯಣವನ್ನು ಓದಲು ಹೇಳ್ತಾರೆ. ಅದಾದ ಮರುದಿನ ಅವನಿಗೆ ಇದ್ದಂತಹ ರೋಗದ ಲಕ್ಷಣಗಳು ಕಣ್ಮರೆಯಾಗ್ತವೆ. ಅದರ ಬದಲಿಗೆ ಆತ ರಾಮ್ ಎನ್ನುವಂತಹ ಹೆಸರೇನಿದೆ ಅದನ್ನು ಅಚ್ಚೆ ಹಾಕಿಸ್ಕೊಳ್ತಾನೆ. ಅದನ್ನು ನೋಡಿದ ಕೆಲವರು ಅಚ್ಚೆ ಹಾಕಿಸ್ಕೊಳ್ಳಲು ಮುಂದಾಗ್ತಾರೆ. ಮೊದಲಿಗೆ 4 ಹಳ್ಳಿಗಳಿದ್ದಂತಹ ಅಚ್ಚೆ ಇಂದು 12 ಹಳ್ಳಿಗಳಿಗಿಂತ ಹೆಚ್ಚಾಗಿದೆ. ಇನ್ನೊಂದು ವರದಿಯ ಪ್ರಕಾರ ಈ ಅಸ್ಪೃಶ್ಯತೆ ಉತ್ತುಂಗದಲ್ಲಿದ್ದಾಗ ಆದಿವಾಸಿಗಳೇನಿದ್ದಾರೆ ಅವರು ಭಗವಾನ್ ರಾಮನನ್ನು ಪ್ರಾರ್ಥಿಸಲು ಮುಂದೆ ಹೋಗ್ತಾರೆ. ಆದರೆ ಅವರಿಗೆ ಅವಕಾಶವನ್ನು ಕೊಡೋದಿಲ್ಲ. ಅದರ ದಂಗೆಯ ರೂಪವಾಗಿ ಇವರು ರಾಮನಾಮವನ್ನು ಅಚ್ಚೆ ಹಾಕಿಸ್ಕೊಳ್ತಾರೆ ಎನ್ನುವಂತಹ ಮಾತುಗಳು ಇವೆ. ಇನ್ನು ಸ್ನೇಹಿತರೆ, ನಾವು ಏಷ್ಯಾದಲ್ಲಿ ಇಂತಹ ಅನೇಕ ಬುಡಕಟ್ಟುಗಳನ್ನು ಕಾಣಬಹುದು. ಅಚ್ಚೆಗಳನ್ನು ಹಾಕಿಸಿಕೊಳ್ತಾರೆ. ಅದರಲ್ಲಿ ವಿಶೇಷವಾಗಿ ನಿಲ್ಲುವಂತಹದ್ದು ಈ ರಾಮನಾಮಿ ಅಚ್ಚೆ ಹಾಕಿಸಿಕೊಳ್ಳುವಂಥವರು. ಯಾಕಂದ್ರೆ ಇಲ್ಲಿ ಲಿಂಗ ಭೇದವನ್ನ ನಾವು ಗುರುತಿಸೋದಿಲ್ಲ. ಎಲ್ಲರೂ ಕೂಡ ಹಾಕಿಸ್ಕೊಳ್ತಾರೆ. ಅಚ್ಚೆಗಾಗಿ ಶಾಹಿಯನ್ನು ಏನು ಬಳಸ್ತಾರೆ, ಸ್ಥಳೀಯರೇ ತಯಾರಿಸ್ಕೊಳ್ತಾರೆ ಎನ್ನುವಂಥ ಮಾತಿದೆ. ಅಂದರೆ ಮಣ್ಣಿನ ಪಾತ್ರೆ, ಸೀಮೆ ಎಣ್ಣೆ, ಅದೇನೋ ಸಮಥಿಂಗ್ ಮಸಿಯನ್ನು ಮಾಡ್ಕೊಂಡು ಮೊದಲಿಗೆ ಹಚ್ಚಿಸ್ಕೊಳ್ತಿದ್ರು ಅನ್ನುವಂಥ ಮಾತಿದೆ. ಆಮೇಲೆ ಅದು ಅಚ್ಚೆಯಾಗಿ ಪರಿವರ್ತನೆ ಹೊಂದಿದೆ. ಇನ್ನೊಂದು ವಿಚಾರ, ಇದನ್ನು ಹಾಕಿಸಿಕೊಂಡವರು ಧಾರ್ಮಿಕ ಆಚರಣೆಗಳನ್ನು ಅನುಸರಿಸಬೇಕು. ಯಾರು ಕೂಡ ಈ ರೀತಿ ನಾಮವನ್ನು ಹಾಕಿಕೊಂಡ್ರೆ, ಅಂದರೆ ರಾಮನಾಮವನ್ನು ಅಚ್ಚೆ ಹಾಕಿಸ್ಕೊಂಡ್ರೆ ಧೂಮಪಾನ ಮಾಡೋಂಗಿಲ್ಲ, ಮದ್ಯಪಾನವನ್ನು ಮಾಡೋಂಗಿಲ್ಲ, ಪ್ರತಿದಿನ ರಾಮ ಜಪವನ್ನು ಮಾಡಬೇಕು. ಅಲ್ಲದೆ ಪ್ರತಿಯೊಬ್ಬರನ್ನು ಸಮಾನತೆ ಮತ್ತು ಗೌರವದಿಂದ ಕಾಣುವಂತೆ ಮಾಡುತ್ತಂತೆ. ಇನ್ನೂ ವಿಚಾರ ಏನಂದರೆ, ಆಧುನಿಕತೆ ಹೆಚ್ಚಿದ್ದಂತೆ ಇದರ ಸಂಖ್ಯೆ ಕಡಿಮೆ ಆಗ್ತಿದೆ. ಅಂದರೆ ಆಧುನಿಕತೆ, ಸಾಮಾಜಿಕ ಪ್ರಾದೇಶಿಕತೆ, ಭೂದೃಶ್ಯಗಳ ಬದಲಾವಣೆ, ಹೀಗೆ ಹಲವಾರು ವಿಚಾರಗಳಿಂದ ಇವರು ಕ್ಷೀಣಿಸ್ತಿದ್ದಾರೆ. ಮೊದಲು ಇವರ ಸಂಖ್ಯೆ 6 ಲಕ್ಷ ಇತ್ತು, ಇದೀಗ 1 ಲಕ್ಷಕ್ಕೆ ಇಳಿದಿದೆ. ಇನ್ನೂ ಕೆಲ ವರದಿಯ ಪ್ರಕಾರ 20,000ಕ್ಕೆ ಇಳಿದಿದೆ. ಯಾಕಂದರೆ ಇತ್ತೀಚಿನ ಪೀಳಿಗೆ ಏನಿದೆ ಅದು ಉದ್ಯೋಗಕ್ಕಾಗಿ ಹೊರಗಡೆ ಬರ್ತಿದೆ. ಅಚ್ಚೆಗಳನ್ನು ಹಾಕೊಂಡ್ರೆ ಕೆಲವೊಂದು ಕೆಲಸಗಳು ಸಿಗೋಲ್ಲ, ಗೌರ್ಮೆಂಟ್ ಕೆಲಸ ಸಿಗೋಲ್ಲ ಎನ್ನುವಂತಹ ಮಾತುಗಳು ಕೇಳಿ ಬರ್ತಿವೆ. ಅದೇನಾದರೂ ಆಗಲಿ ಸ್ನೇಹಿತರೆ, ರಾಮನಿಗಾಗಿ ಇಡೀ ಮುಖವನ್ನು ಮೀಸಲಿಟ್ಟಿರುವಂತಹ ಇವರ ಭಕ್ತಿಗೆ ನಮ್ಮದೊಂದು ಮೆಚ್ಚುಗೆ ಬೇಕಲ್ಲವೇ?